ಇವಾಗ್ಲೂ ಶಿವರಾತ್ರಿ ಹಬ್ಬಕ್ಕೆ ಚಿನ್ನದ ಕಿರೀಟ ಹಾಕ್ಬಿಟ್ಟು ಪೂಜೆ ಮಾಡ್ತಾರಂತೆ ಮೆರವಣಿಗೆ. ಇಲ್ಲಿಂದ ನಂದಿ ಹಿಲ್ಸ್ಗೆ ಮತ್ತು ಮೈಸೂರಿಗೆ ಸುರಂಗ ಮಾರ್ಗ ಎಲ್ಲ ತಗೊಂಡು ಹೋಗೋರಂತೆ. ಒಳಗಡೆ ಹೋಗೋಣ ಬನ್ನಿ, ಏನೈತೆ ನೋಡೋಣ. ಸದ್ಯಕ್ಕೆ ಚಿಟ್ಟೆ ಇರದೇ ಇದ್ರೆ ಸಾಕು, ಏನಿದ್ರು ಪರವಾಗಿಲ್ಲ. ಆದರೂ ಸೇಫ್ಟಿಗೆ 5 ರೂಪಾಯಿ ಬ್ಲೇಡ್ ಎತ್ಕೊಬಂದಿದ್ದೀನಿ. ಜೇನುಳ ಐತೆ ಗಾಯ್ಸ್, ಏನೋ ಸೌಂಡ್ ಆಯಿತು ಐತೆ ಗಾಯ್ಸ್. ಇವಾಗ ಒಂದೊಂದೇ ಬರ್ತೈತೆ ನೋಡಿ. ಇದು ಕಿತ್ಕೊಂಡು ಹೋಗೋ ಥರ ಬರ್ತೈತೆ ಗಾಯ್ಸ್. ಅಲ್ಲಿಂದ ಬಂದೆ ಇವಾಗ ಇಲ್ಲಿರೋ ದೇವಸ್ಥಾನಕ್ಕೆ. ಇದು ಯಾವ ದೇವ್ರಂತ ಗೊತ್ತಿಲ್ಲ, ನಿಮ್ಗೆ ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಹಾಕ್ಬಿಡಿ. ಓಪನ್ ಐತೆ ಆದರೆ ದೇವ್ರು ಕಾಣ್ತಾ ಇಲ್ಲ. ಟಾರ್ಚ್ ಹಾಕ್ಬಿಟ್ಟು ನೋಡ್ತೀನಿ ಇವಾಗ, ಕಾಣಿಸಿದ್ರೆ ದರ್ಶನ. ಕಾಣಿಸ್ತೈತೆ ನೋಡಿ ಗಾಯ್ಸ್. ಮೋಸ್ಟ್ಲಿ ಇದೆ ಅನಿಸುತ್ತೆ, ಬೀರೇಶ್ವರ. ಹೌದು, ಇದೆ ನೋಡಿ, ಕಬ್ಬಾಳಮ್ಮ ಅಣ್ಣ. ಬನ್ನಿ ಸ್ವಲ್ಪ ಆ ಕಡೆ ಎಲ್ಲ ಓಡಾಡ್ಕೊಂಬರೋಣ. ಯಾರೂ ಬಂದಿಲ್ಲ ಗಾಯ್ಸ್, ಒಬ್ಬನೇ. ಬೆಟ್ಟನೂ ಯಾರೂ ಹತ್ತಿಲ್ಲ ಇವತ್ತು. ಗಾಯ್ಸ್ ನನಗೆ ಗುಹೆ ಕಾಣಿಸ್ತು. ಗುಹೆನ ಸುರಂಗನ ಇಲ್ಲ, ಅದು ಮದ್ದು ಬಚ್ಚಿಡೋಕ್ಕೆ ಇದು ಮಾಡ್ತಿದ್ರಲ್ಲ, ಅದು ರೂಮು ಅದಾ ಏನು ಅಂತ ಗೊತ್ತಿಲ್ಲ, ಕಾಣಿಸಿದೆ. ಕೊನೆವರೆಗೂ ವಿಡಿಯೋ ನೋಡಿ ತೋರಿಸ್ಬೇಕಂದ್ರೆ ಹಿಂಗೆ ಟ್ವಿಸ್ಟು. ಇದು ದೇವಸ್ಥಾನ ಹಿಂದೆ. ಅವಾಗೆಲ್ಲ ನೋಡಿ ಕಲ್ಲುಗಳು, ಇಟ್ಕೆ ಕಲ್ಲುಗಳ ಥರ ಚಿಕ್ಕ ಚಿಕ್ಕ ಕಲ್ಲು. ಆದರೆ ಯಾವಾಗ ಯುದ್ಧ ಮಾಡ್ತಾಯಿದ್ರು ಅಂತ ಗೊತ್ತಾಗ್ತಾಯಿಲ್ಲ. ಇದು ದೇವಸ್ಥಾನ ಆದರೆ ಏನಂತ ಗೊತ್ತಿಲ್ಲ. ನಿಮ್ಗೆ ಹೇಳಿದ್ನಲ್ಲ, ನನಗೆ ಗುಹೆ ಇಲ್ಲ ಅದೇನೋ ಮದ್ದು ಬಚ್ಚಿಡೋ ರೂಮು ಏನಿರುತ್ತೆ, ಅದೇನೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಅದೇನೋ ಕಾಣ್ತು, ಒಂದು ರೂಮ್ ಥರ. ಆ ರೂಮ್ ಒಳಗಡೆ ಹೋಗೋಣ ಬನ್ನಿ, ಏನೈತೆ ನೋಡೋಣ. ಇಲ್ಲಿಂದ ನೋಡೋಕ್ಕೆ ಸ್ವಲ್ಪ ಭಯಾನಕ ಆಗೈತೆ, ಆದರೆ ಹೋಗೋಣ, ನೋಡೋಣ ಏನಿದೆ ಅಂತ. ಸದ್ಯಕ್ಕೆ ಚಿಟ್ಟೆ ಇರದೇ ಇದ್ರೆ ಸಾಕು, ಏನಿದ್ರು ಪರವಾಗಿಲ್ಲ. ಸ್ವಲ್ಪ ಚಿರತೆ ಹತ್ರ ಫೈಟ್ ಮಾಡೋಕ್ಕೆ ಕಷ್ಟ, ಆದರೂ ಸೇಫ್ಟಿಗೆ ಒಬ್ಬನೇ ಅಲ್ವಾ ಹೋಗ್ತಾ ಇರೋದು. 5 ರೂಪಾಯಿ ಬ್ಲೇಡ್ ಎತ್ಕೊಬಂದಿದ್ದೀನಿ, ಬೇಕಾಗುತ್ತೆ ಅಂತ. ಎಮರ್ಜೆನ್ಸಿಗೆ ಇಕ್ಕೋಬೇಕು ಗಾಯ್ಸ್. ಕರಡಿನ ಚಿರತೆನ ಏನಾದ್ರು ಬಂದರೆ ಬೇಕಾಗುತ್ತೆ, ಅಟ್ಲೀಸ್ಟ್ ಬಚಾವಾಗಬೇಕಾದ್ರೆ ಬೇಕಾಗುತ್ತೆ. ನೋಡೋಣ ಬನ್ನಿ ಏನಿದೆ ಅಂತ. ಇಲ್ಲಿಂದ ನೋಡೋಕ್ಕೆ ಈ ಥರ ಕಾಣ್ತೈತೆ. ಏನೋ ಸೌಂಡ್ ಆಯಿತು ಸ್ವಲ್ಪ. ಇದು ಗುಂಡಿ ಥರ ಐತೆ. ಈ ಪ್ಲೇಸಲ್ಲಿ ಇದು ಬಚ್ಚಿಕೊಂಡಿರೋ ಥರ ಮನೆ ಕಟ್ಟವ್ರೆ ನೋಡಿ. ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೈತೆ. ಜೇನುಳನ ಇದು? ನೊಣ ಗಾಯ್ಸ್, ನೊಣನ ಜೇನುಳನ ಗೊತ್ತಾಗ್ತಿಲ್ಲ ಕರೆಕ್ಟಾಗಿ. ನೊಣನೇ ಇಲ್ಲಿ ನೋಡಿ. ಫುಲ್ಲು ಕತ್ಲೆ ಐತೆ, ಇದೊಂಥರ ಐತೆ. ಇಲ್ಲೂ ಏನಿಲ್ಲ ನೋಡಿ ಗಾಯ್ಸ್, ಹೆಂಗೈತೆ. ಇದು ಟಾರ್ಚ್ ಹಾಕೊಳ್ಳೋಣ. ಈ ಟಾರ್ಚ್ ಹಾಕಿದ್ರೆ ಏನೂ ಕಾಣಿಸ್ತಿಲ್ಲ ಇಲ್ಲಿ. ಹಾವೇನಾದ್ರು ಇದ್ದರೆ ಅಷ್ಟೇ, ಕಾಲ್ಗೆ ಇಲ್ಲಿ ಇಟ್ಬಿಟ್ರೆ ಕತ್ಲಲ್ಲಿ ಆಗಲ್ಲ ನೋಡಿ. ಏನೋ ಒಂಥರ ಐತೆ ಗಾಯ್ಸ್. ಇದು ಇಟ್ಕೆ ಅಲ್ಲ, ಇದು ಒಟ್ಟಿನಲ್ಲಿ ಇಟ್ಕೆ ಥರ ಬೇರೆ ಕಲ್ಲು. ಇಟ್ಕೆ ಎಲ್ಲ ಬ್ಲಾಕ್ ಬರುತ್ತೆ ನಮ್ಮ ಸೈಡು. ಇದು ಯಾವಾಗ ಕಟ್ಟಿದ್ರೆ ಏನೋ ಯಾರಿಗೆ ಗೊತ್ತು. ನೋಡಿ ಇಲ್ಲೆಲ್ಲ ಏನೋ ಬರ್ದವ್ರೆ, ABCD EFG. ಇಲ್ಲೇನೂ ಇಲ್ಲ ಗಾಯ್ಸ್, ಹೆಸ್ರುಗಳು ಬರ್ಕೊಂಡವ್ರೆ. ಅದು ಬಿಟ್ಟರೆ ಇಲ್ಲೇನೋ ಜಾಸ್ತಿ ಗಿಚ್ಚವ್ರೆ, ಎಲ್ಲ ಬರೀ ABCD. ಮೋಸ್ಟ್ಲಿ ಬ್ರಿಟಿಷ್ ಅವ್ರ ಕಾಲದಲ್ಲಿ ಕಟ್ಸಿರೋದಲ್ವಾ, ಅದಕ್ಕೆ ಇರಬೇಕು. ಮತ್ತು ಇದೇನಿದು ಗೋಡೆ ಮೇಲೆ? ಓ ಗಾಯ್ಸ್, ಇಲ್ಲಿ ನೋಡಿ, ಇದೇನಂತ ಗೊತ್ತಾಗ್ತೈತಾ ನಿಮಗೆ? ಇರಿ ತೋರಿಸ್ತೀನಿ, ಝೂಮ್ ಹಾಕಿ. ಇದು ಸ್ಪೈಡ್ರ್ ಮ್ಯಾನ್ ಗಾಯ್ಸ್. ಇದು ಫುಲ್ಲು ಚಿಕ್ಕ ಮರಿ. ಇದ್ರ ಅಮ್ಮ ಎಲ್ಲೈತೋ ಗೊತ್ತಿಲ್ಲ. ಅದೇನೋ ಹೆಬ್ಬೆನೋ ಏನೋ ಹೇಳ್ತಾರೆ, ಅದಕ್ಕೆ ಹಬ್ಬೆನೋ ಏನೋ ಹೇಳ್ತಾರೆ. ಕಚ್ಚಿದ್ರೆ ಸತ್ತೇ ಹೋಗ್ತಾರೆ, ದೊಡ್ಡ ಸ್ಪೈಡಾಗಿ ಬರುತ್ತೆ ಅದು. ಅದ್ರ ಮರಿ ಅನ್ಸುತ್ತೆ ಇವೆಲ್ಲ. ನೋಡಿ ಎಷ್ಟೈತೆ. ನಾನು ಸ್ವಲ್ಪ ವರ್ಷಗಳೇನಾದ್ರು ಬಿಡ್ಕೊಂಬಂದು
ನಾವು ಇದನ್ನು ನೋಡಿದ್ರೆ ಆ ಥರ ಕಟ್ಬಿಟ್ರುತ್ತೆ ಅನಿಸುತ್ತೆ. ಆ ಥರ ಐತೆ ಇದು. ಫುಲ್ಲು ಸ್ಪೈಡರ್ ಮ್ಯಾನ್ ಇವೆಲ್ಲ. ಮ್ಯಾನ್ ಜೊತೆ ವುಮೆನು ಐತೆ ಅನ್ಸುತ್ತೆ ಇದು. ಬರೀ ಇಂಥದೆಯಾ ಗೊತ್ತಿಲ್ಲ. ಅಷ್ಟೇ ಗಾಯ್ಸ್, ಇನ್ನೇನಿಲ್ಲ ಇಲ್ಲಿ. ಇಷ್ಟಿಷ್ಟೇ ಐತೆ ಇಟ್ಕೆ ಕಲ್ಗಳು. ನೋಡಿ ಹೆಂಗೆ ಕಟ್ಟವ್ರೆ ಸರ್ಕಲ್ ರೌಂಡ್ಗೆ. ಫೋಟೋ ಶೂಟಿಗೆಲ್ಲ ಚೆನ್ನಾಗೈತೆ, ಆದರೆ ಯಾರೂ ಇಲ್ಲ ಫೋಟೋ ಹಿಡಿಯೋರು. ಅಷ್ಟೇ, ಈಚೆ ಏನಿಲ್ಲ. ಇಲ್ಲೆಲ್ಲ ನೋಡಿ ಸೈಡೆಲ್ಲ ಸ್ವಲ್ಪ ಇವ್ರು ಡಿಸೈನಿಂಗ್ ಕಟ್ಟಿರೋದ ಇಲ್ಲ ಹೊಡೆದಾಕಿರೋದ ಒಂದು ಗೊತ್ತಾಗ್ತಿಲ್ಲ. ಸುತ್ತ ಒಂದು ರೌಂಡ್ ಹಾಕೊಂಬಂದ್ಬಿಡೋಣ ಬನ್ನಿ, ಏನಾರು ಇದ್ರೆ ನೋಡಿಕೊಂಡು. ಇಲ್ಲೆಲ್ಲ ಮನೆಗಳು ಕಟ್ಟೋರು ಬಂದು. ಅಯ್ಯೋ ಇಬ್ಬರು ನೋಡಿ, ಮೇಲ್ಗಡೆ ಫುಲ್ಲು ಗಿಡ ಮರ ಎಲ್ಲ ಬೆಳ್ಕೊಬಿಟ್ಟೈತೆ. ಆ ಕಡೆ ನೋಡ್ಕೊಂಬಂದೆ, ಆ ಕಡೆ ಏನಿಲ್ಲ. ಇವಾಗ ಈ ಕಡೆ ಒಂದ್ಸಲಿ ನೋಡ್ಬಿಡೋಣ. ಈ ಕಡೆನೂ ಏನಿಲ್ಲ ಗೈಸ್, ಹೊಡೆದಾಕವ್ರೆ ಸ್ವಲ್ಪ ಅಷ್ಟೇ. ಇದು ಹೊಡೆದೋಗಿರೋದಾ ಇಲ್ಲ ಬಾಂಬ್ ಹಾಕಿರೋದಾ ಯಾರವರು ಬೇರೆಯವರು ಗೊತ್ತಿಲ್ಲ ಕರೆಕ್ಟ್. ಇಲ್ಲಂತೂ ಹೆವಿ ಕಲ್ಲು ಜಾರುತ್ತೆ ನೋಡಿ, ಹಿಂಗೈತೆ ನೋಡೋಕ್ಕೆ. ನೋಡಿ ಗಾಯ್ಸ್, ಏನೋ ಪಕ್ಷಿಗಳು ಓಡ್ತಾವೆ ನಾನು ಬಂದಿದ್ದ ತಕ್ಷಣ. ಇದೆ ನೋಡಿ, ಮದ್ದುಗುಂಡು ಆಡ್ಸೋಕೆ ಇಟ್ಕೊಂಡಿದ್ದು ಇದು ಅನ್ಸುತ್ತಿದ್ದು ಜಾಗ. ಫುಲ್ಲು ಹೈಟಲ್ಲಿ ಇರೋದಿದೆ. ಮತ್ತು ಈ ಕಡೆ ನೋಡಿ ಎಷ್ಟು ಆಳ ಐತೆ. ಇಲ್ಲಿಂದ ತೆಳ್ತಾಯಿದ್ರು ಅನಿಸುತ್ತೆ ಮೋಸ್ಟ್ಲಿ. 3200 ಅಡಿ ಆಳ ಮೇಲಿದ್ದೀವಿ ನಾವು. ಕೋತಿಗಳು ಬೆಳಗ್ಗೆನೇ ರೌಂಡ್ಸ್ ಆಗ್ತವೆ ಬೆಟ್ಟ ಸುತ್ತ. ಆವಾಗಲೇ ಅಲ್ಲಿತ್ತು, ಇವಾಗಲೇ ಇಲ್ಲಿ ಬಂದೈತೆ. ಇದಕ್ಕೆಲ್ಲ ಒಳ್ಳೆ ಮನೆ ಎಲ್ಲ ಐತೆ ಗಾಯ್ಸ್. ನೋಡಿ ಈ ಮನೇಲಿ ಯಾರೂ ಇರಲ್ಲ, ಆರಾಮಾಗಿ ಇವೇ ಇರ್ಬೋದು. ಬನ್ನಿ ಇವಾಗ ಆ ಕಡೆ ಹೋಗೋಣ, ಬೇಗ ವೀಡಿಯೋ ಮುಗಿಸ್ಬೇಕು ಇವಾಗ. ಚಾರ್ಜ್ ಖಾಲಿ ಆದರೆ ಕಷ್ಟ. ಕೆಳಗಡೆ ಹೋಗೋವ್ರಿಗೂ ಅಷ್ಟೇ, ಕೆಳಗಡೆ ಹೋದ್ಮೇಲೆ ಪವರ್ ಬ್ಯಾಂಕ್ ಇದೆ, ಕೇಬಲು ತಂದಿದ್ದೀನಿ, ಹಾಕ್ಕೊಬೋದು. ಇಲ್ಲೇ ಸ್ವಲ್ಪ ನೋಡಿ ಗಾಯ್ಸ್, ಇಲ್ಲಿ ಇಷ್ಟೇ ಜಾಗ ಗಾಯ್ಸ್, ಫುಲ್ಲು ಗುಂಡಿ ಗಾಯ್ಸ್. ನಾನು ನೋಡಿ ಇದು ಮಾತಾಡ್ತಾಯಿದ್ದೀನಿ. ಬೆಟ್ಟದ ಸುತ್ತಾನೆ ಒಂದು ರೌಂಡ್ ಹಾಕ್ಬಿಟ್ಟಿದ್ದೀನಿ ಗಾಯ್ಸ್ ನಾನು ಆಗಲೇ. ಕಾಲು ಜಾರಿದ್ರೆ ಮಿಸ್ ಆಗಿ ಇಲ್ಲಿಂದ ಸೀದಾ 3200 ಅಡಿ ಕೆಳಗಡೆ ಹೋಗ್ಬಿಟ್ಟಿರ್ತೀವಿ. ಇಲ್ಲೊಂದಿದೆ, ಅದೊಂದು ಲಾಸ್ಟು, ಅದಕ್ಕೆ ಬೇಗ ಹೋಗ್ತಾಯಿದ್ದೀನಿ. ಅದನ್ನು ನೋಡ್ಬಿಟ್ರೆ ಏನು ಅಂತ. ಬೆಟ್ಟ ಫುಲ್ಲು ಕವರ್. ಇದೇನಿದು ಪಕ್ಷಿ ಆರ್ತಾ ಇಲ್ಲ ಏನಿಲ್ಲ, ಓಡ್ತೈತೆ ಅವಾಗಿಂದ. ಒಳ್ಳೆ ಕೋಳಿ ಥರ ಅವೆ ನೋಡೋಕ್ಕೆ. ಯಾವ ಕಡೆಯಿಂದ ನೋಡಿದ್ರು ಫುಲ್ಲು ಆಳ ಗಾಯ್ಸ್. ಅಲ್ಲಿಗೆ ಹೋಗ್ಬೇಕು ನಾನು ಇವಾಗ, ಆ ಮನೆ ಹತ್ರ. ಎಷ್ಟು ಹೈಟಿಗೆ ಕರ್ಕೊಂಬಂದವ್ರೆ ತೆಳ್ಳಕ್ಕೆ. ಇಲ್ಲಿಂದ ಹತ್ತಷ್ಟಲ್ಲೇ ಅರ್ಧ ಸತ್ತೋಗ್ಬಿಟ್ಟಿರ್ತಾನೆ ಅವನು. ಅಂಥದ್ರಲ್ಲಿ ಕರ್ಕೊಂಬಂದು ಬೇರೆ ತೆಳ್ತಾರಂತೆ. ಹೆಂಗಾಗ್ಬೇಕಿತ್ತು ಪಾಪ ಅವ್ರಿಗೆ. ಇದೆ ಆವಾಗಲೇ ಇನ್ನೊಂದು ಕೋಟೆ ಅನ್ನಲ್ಲ, ಇದೇನಿಲ್ಲ ಇಲ್ಲಿ ನೋಡಿ. ಇಡ್ಕೆ ಎಲ್ಲ ಅನ್ನಲ್ಲ, ಇದು ಇಷ್ಟಿಷ್ಟೇ ಐತೆ, ಏನಂತ ಗೊತ್ತಿಲ್ಲ ಇವು. ಹೋಗ್ತಾ ಇದ್ದೀನಿ ಇವಾಗ ಮನೆ ನೋಡೋಕ್ಕೆ. ನೋಡಿ ಇಷ್ಟೇ, ಏನೂ ಇಲ್ಲ ಇಲ್ಲಿ. ಅಲ್ಲಿ ಯಾರೋ ಹತ್ಬಿಟ್ಟು ಬೇರೆ ಕಟ್ಟವ್ರೆ ಮೇಲೆ, ಬೇರೆ ಏನಿಲ್ಲ ಗಾಯ್ಸ್ ಇಲ್ಲಿ. ಇಳಿಯೋಣ ಬನ್ನಿ ಇವಾಗ ಬೆಟ್ಟನ ವಾಪಸ್. ನೀವು ಯಾರನ್ನ ಬಂದರೆ ಹುಷಾರಾಗಿ ನೋಡ್ಕೊಂಡು ಓಡಾಡಿ. ನನ್ನ ಕಣ್ಣಿಗೆ ಒಂದು ಹಾವು ಕಾಣಿಸಿಲ್ಲ, ಆದರೆ ಇವಾಗ ಬಿಸಿಲಲ್ವಾ ಎಲ್ಲ ಕಡೆ ಇದ್ದೇ ಇರುತ್ತೆ. ನೋಡಿ ಹೆಂಗಿದೆ, ಹೊಡೆದೋಗ್ಬಿಟ್ಟೈತೆಲ್ಲ. ಮತ್ತು ಕರೆಂಟ್ ಲೈನ್ ಕೂಡ ಐತೆ, ತಲೆ ಕೆಟಕ್ಸೋ ಥರನೇ. ಸ್ವಲ್ಪ ನೋಡ್ಕೊಂಡು ಓಡಾಡಿ. ನಂದು ಬಿಡಿ ಪ್ರಾಬ್ಲಮ್ ಇದೆ, ಹೈಟ್ ಇರೋರು. ಯಾವಾಗಲೂ ಒಬ್ಬನೇ ಬರ್ತಾಯಿರಲಿಲ್ಲ. ಫಸ್ಟು 2 ವ್ಲಾಗಲ್ಲಿ ಮಾತ್ರ ಒಬ್ಬನೇ ಮಾಡಿದ್ದೆ ವ್ಲಾಗು. 7 ಮಂತ್ಸಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆದರೆ ಲಾಸ್ಟ್ 1 ವೀಕ್ ಮಾತ್ರ ಮಿಸ್ ಆಯಿತು. ಸಂಡೇ ಎವ್ರಿ ವೀಕು 7 ಮಂತ್ಸಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಬಂದೈತೆ. 7 ಮಂತ್ಸ್ ಅಲ್ಲ, 4 ಮಂತ್ಸ್ ಅನಿಸುತ್ತೆ. 4 ಮಂತ್ಸಿಂದ ಕಂಟಿನ್ಯೂಸ್ ವಿಡಿಯೋ ಬಂದೈತೆ. ಸ್ಟಾರ್ಟ್ ಮಾಡಿ 7 ಮಂತ್ಸ್ ಆಯಿತು. ಆವಾಗ ಫೋನ್ ಸ್ಟೋರೇಜ್ ಅದು ಇದು ಇರಲಿಲ್ಲ, ಅದಕ್ಕೆ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಾದಮೇಲೆ ಫೋನ್ ತೊಗೊಂಡಲ್ಲ, ಎಡಿಟಿಂಗು ಎಲ್ಲ ಆರಾಮಾಗಿ ಆಗ್ತಿತ್ತು, ವೀಡಿಯೋನೂ ಆರಾಮಾಗಿ ಮಾಡ್ಬೋದು. ಅದಕ್ಕೆ ಕಂಟಿನ್ಯೂಸ್ ಆಗಿ ವೀಡಿಯೋಗಳು ಹಾಕ್ತಾಯಿದ್ದೆ ಸಂಡೇ. ಆದರೆ ಲಾಸ್ಟ್ ವೀಕ್ 1 ವೀಕ್ ಮಿಸ್ ಆಯಿತು. ಯಾವಾಗಲೂ ವಿಜಯ್ ಬರ್ತಾಯಿದ್ದ, ಆದರೆ ಹೋದ ವೀಕು ಅವನಿಗೂ ಸ್ವಲ್ಪ ಕೆಲಸ ಇತ್ತು, ನನಗೂ ಕೆಲಸ ಇತ್ತು ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ನಾನು ಒಬ್ಬನೇ ಬಂದೆ ಈ ವಾರ. ಯಾಕಂದರೆ ನೆಕ್ಸ್ಟು ವಿಜಯ್ ಕಾಲೇಜಿಗೆ ಕೂಡ ಸೇರ್ಕೋತಾನೆ.
ಅವನಿದ್ರು ಇಲ್ಲ ಅಂದರೂ ಮಾಡಲೇಬೇಕು. ಯಾರಿದ್ರು ಯಾರಿಲ್ಲ ಅಂದರೂ ನಾವು ಮಾಡೋ ಕೆಲಸ ಸ್ಟಾಪ್ ಮಾಡೋಕ್ಕೆ ಹೋಗ್ಬಾರ್ದು. ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ಆಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅದ್ರ ಮೇಲೆ. ಏನು ಇವನು ಬೆಳಗ್ಗೆ ತಲೆಗೆ ಹೊಡಿತಾವನೆ ಅಂತ ನೋಡ್ತಾ ಇದ್ದೀರಾ. ಎನ್ಫೀಲ್ಡಲ್ಲಿ ಎಕ್ಸ್ಪ್ಲೇಟರ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ. ಕಟ್ಟಿರೋ ಎಕ್ಸಾಮಲ್ಲಿ ರ್ಯಾಂಕ್ ಹೊಡಿಬೇಕು. ನಿದ್ದೆ ಮಾಡಬಾರ್ದು. ರಾತ್ರಿ 12ವರೆಗೂ ಓದ್ತೀಯೋ, 1ವರೆಗೂ ಓದ್ತೀಯೋ, 2ವರೆಗೂ ಓದ್ತೀಯೋ. ಮೋಟಿವೇಶನ್ ಕೊಡ್ತಾವನೆ ಅಂತ ನಾನು ಎಲ್ಲೋ ನೋಡಿದ್ದೀವಿ. ಇದು ಯಾರಿದ್ರು ಯಾರಿಲ್ಲ ಅಂದರು, ಏನು ಬೇಜಾರಿಲ್ಲ ಅಂದರು, ಖುಷಿಯಾಗಿದ್ದರು, ಹೆಂಗಿದ್ರು ಮಾಡೋ ಕೆಲಸಗಳು ಮಾಡ್ತಾಯಿದ್ರೆ ಸ್ಟಾಪ್ ಮಾಡಿದರೆ ಆರಾಮಾಗಿರ್ತೀವಿ. ಬೇಜಾರಂತ ಕೂತ್ಕೊಂಡೇ ಇದ್ದರೆ ಬೇಜಾರಲ್ಲೇ ಇರ್ತೀವಿ. ಅದಕ್ಕೆ ನಾನು ಯಾವಾಗಲೂ ಹಂಗೆ ಮಾಡೋದು. ಏನೇ ಇದ್ದರೂ ಮಾಡೋ ಕೆಲಸಗಳು ಸ್ಟಾಪ್ ಮಾಡಲ್ಲ. ಆದರೆ ಲಾಸ್ಟ್ ವೀಕ್ ಮಾತ್ರ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಆಗ್ಬಿಟ್ಟಿತ್ತು. ಈವೆಂಟ್ ಎಲ್ಲ ಬಂದುಬಿಡ್ತಲ್ಲ ಜಾಸ್ತಿ. ಇವಾಗ ರೀಚ್ ಸಿಗ್ತಾಯಿಲ್ಲ. ಆದರೆ ಮುಂಚೆ ಇರೋ ಥರ ಇವಾಗ ರೀಚ್ ಎಲ್ಲ ಡೌನ್ ಆಗೋಯ್ತು. ಒಂದೇ ಒಂದು ವಾರ ವೀಡಿಯೋ ಮಿಸ್ ಮಾಡಿದ್ದಕ್ಕೆ ಅಷ್ಟೆಲ್ಲ ರೀಚ್ ಡೌನ್ ಆಗೋಯ್ತಲ್ಲ ಅಂತ ಬೇಜಾರಾಗೋಯ್ತು. ಅದಕ್ಕೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ಯಾವುದು ಚಿರತೆ ಏನೂ ಇಲ್ಲ ಗಾಯ್ಸ್. ಚಿರತೆನೂ ಇಲ್ಲ, ಕರಡಿನೂ ಇಲ್ಲ, ಏನೂ ಇಲ್ಲ. ಯಾಕಂದರೆ ದಿನ ಓಡಾಡ್ತಾರಲ್ಲ ಜನ ನಾರ್ಮಲಾಗಿ, ಅಂಥ ಜಾಗದಲ್ಲೆಲ್ಲ ಚಿರತೆ ಇರೋಲ್ಲ. ಎಲ್ಲಿ ಜಾಸ್ತಿ ಜನ ಓಡಾಡಲ್ಲ ಅಲ್ಲೇ ಹೋಗಿ ಬಚ್ಚಿಕೊಂಡಿರುತ್ತೆ. ಅದಕ್ಕೂ ಭಯ ಇರುತ್ತಲ್ವ. ಅದಕ್ಕೆ ಮನುಷ್ಯರನ್ನ ನೋಡಿದ್ರು ಅದೇ ದೂರ ಹೋಗುತ್ತೆ. ಏನೋ ಊಟ ಇಲ್ಲ ಅಂದಾಗ ಹತ್ರ ಬರುತ್ತೆ ಅಷ್ಟೇ. ಅವಾಗ ಏನು ಮಾಡೋಕ್ಕಾಗಲ್ಲ. ಕೆಳಗಡೆ ಬಿಸ್ಕಟ್ ಇದ್ದರೆ ಬಿಸ್ಕಟ್ ಹಾಕ್ತೀನಿ, ಇಲ್ಲ ಅಂದರೆ ಇಲ್ಲ. ಬನ್ನಿ ಬಂದರು ಬರ್ತಾವೆ ಗಾಯ್ಸ್. ನೋಡಿ ಪ್ರಾಣಿಗಳು ಗಾಯ್ಸ್. ನೋಡಿ ಬೇಕಂದರೆ ಇವಾಗ ಬಿಸ್ಕೆಟ್ ಹಾಕ್ಬಿಟ್ಟು ಹೋಗ್ತೀನಿ. ಇನ್ನೊಂದು ವಾರ ಬಿಡ್ಕೊಬಂದರೂ ನನ್ನ ಕಂಡಿಡಿತೆ. ಮನುಷ್ಯರಿಗೆ ಗಾಯ್ಸ್ ಕರೆಕ್ಟಾಗಿ ಚಾರ್ಜ್ ಎಲ್ಲ ಖಾಲಿ ಆಗೋಷ್ಟರಲ್ಲಿ 2% ಐತೆ. ನೋಡಿ ಅರ್ಧ ಅವರ್ ಮುಂಚೆ ಅಲ್ಲಿದ್ದೆ. ಇಲ್ಲಿ ದೇವಸ್ಥಾನ ಕಾಣಿಸ್ತಿದೆಯಲ್ಲ ಬಾವುಟ, ಅಲ್ಲಿದ್ದೆ. ಇವಾಗ ವಾಪಸ್ಸು ಗಾಡಿ ಹತ್ರ ಬಂದಿದ್ವಿ. ಬನ್ನಿ ಹೋಗೋಣ. ಫಸ್ಟ್ ನೀರು ಕುಡಿಬೇಕು. ಚೆನ್ನಾಗೈತೆ. ಬಂದೆ ಗಾಯ್ಸ್. ಇವಾಗ ಪೂಜೆ ಮಾಡ್ಸಕ್ಕೆ ಹೋಗ್ತಾಯಿದ್ದೀನಿ. ಪೂಜೆ ಸಂಬಂಧಿಸ್ಕೊಂಡು ಬನ್ನಿ ಹೋಗೋಣ ಹೊರಗಡೆ. ಇವಾಗ ದರ್ಶನ ಎಲ್ಲ ಮುಗೀತು. ಈಚೆ ಬಂದೆ. ಗಾಡಿಗೆ ಪೂಜೆ ಮಾಡಿ ಹೊರಡಬೇಕು ಅಷ್ಟೇ. ಬನ್ನಿ ಹೊರಡೋಣ. ಗಾಯ್ಸ್ ಹೋಯ್ತಾ ಇಲ್ಲೇ ಸುಮ್ಮನೆ ನಿಲ್ಲಿಸಿದ್ದೆ. ನೋಡಿ ತಾವರೆ ಹೂವುಗಳು ಎಷ್ಟು ಚೆನ್ನಾಗೈತೆ. ಅಷ್ಟೇ ಗಾಯ್ಸ್, ಗಾಡಿ ಇಲ್ಲೇ ನಿಂತಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್. ಬಾಯ್ ಬಾಯ್.